ಜೀವ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದಿಂದೋ ಕನ್ನಡ ಅಂತಂದ್ರೆ ದೇವರು, ಚಳುವಳಿ ಅಂದ್ರೆ ದೇವರು. ಕನ್ನಡ ವಾಟಾಳ್ ನಾಗರಾಜ್ ಕನ್ನಡ. ನೀವೆಷ್ಟಾದರೂ ಕೇಸ್ ಹಾಕಿ ಕನ್ನಡ, ಜೈಲಿಗೆ ಕಳಿಸ್ತೀರಾ ಅಲ್ಲೂ ಕನ್ನಡ, ಜೈಲಿಂದ ಹೊರಗೆ ಬರ್ತೀವ ಅಲ್ಲೂ ಕನ್ನಡ. ನಿಮಗೆ ಈ ಸ್ಟೈಲ್ ಯಾಕೆ ಬಂತು ಅಂತ? ಯಾವ ಸ್ಟೈಲು? ಕನ್ನಡಕ ಮತ್ತೆ ಟೋಪಿ. ಟೋಪಿ ಕನ್ನಡಕದಿಂದ ನನ್ನ ಪರಿಚಯ ಅಲ್ಲ, ನನ್ನ ಹೋರಾಟದಿಂದ. ಬುರ್ಕಾ ಹಾಕೊಂಡು ಪ್ರೊಟೆಸ್ಟ್ ಮಾಡಿದ್ರಿ, ಯಾಕೆ? ಬುರ್ಕೆ ಯಾಕೆ ಅಂತಾರೆ, ನೀನು ಪೊಲೀಸ್ನವ್ರು ಹಿಡಿಯಕ್ಕೆ ಬಂದ್ರೆ ಅವ್ರು ತಪ್ಪಿಸ್ಕೊಂಡು ಹೋಗ್ಬೇಡವಾ? ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಿಮಗೆ ಫೋನ್ ಮಾಡಿ ಹೇಳ್ತಿದ್ರಂತೆ, ಇಂದಿರಾ ಗಾಂಧಿ ಅವರು ಬರ್ತಾ ಇದ್ದಾರೆ, ನೀವು ಇವತ್ತು ಬಂದ್ ಮಾಡಿಸ್ಬೇಡಿ ಅಂತ. ನಾನು ಯಾರ ಮಾತನ್ನು ಕೇಳಲ್ಲ, ಕೇಳಲ್ಲ. ಸಿದ್ದರಾಮಯ್ಯ, ಸಿಎಂ ಸಿದ್ದರಾಮಯ್ಯ ಅವರಿದ್ದಾರೆ, ಅವರ ಮತ್ತೆ ನಿಮ್ಮ ಬಾಂಧವ್ಯ ಹೇಗಿದೆ? ಶಾಸನ ಸಭೆಗಳು ಸರಿಯಿಲ್ಲ, ವಿಧಾನ ಪರಿಷತ್ ಸರಿಯಿಲ್ಲ, ಶಾಸಕರು ಸರಿಯಿಲ್ಲ, ಮಂತ್ರಿಗಳು ಸರಿಯಿಲ್ಲ. ನಮಸ್ತೆ ಎಲ್ರಿಗೂ, ಪಾಪ್ ಅಪ್ ಕನ್ನಡಗೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ಒಬ್ರು ಅತಿಥಿ ಇದ್ದಾರೆ. ಅವರ ಪರಿಚಯ ನಾನು ಮಾಡ್ಕೊಡ್ಬೇಕಂತೇನಿಲ್ಲ, ಯಾಕಂದ್ರೆ ಅವ್ರ ಮುಖ ನೋಡಿದಾಗಲೇ ನಿಮ್ಮ ತಲೆಯಲ್ಲಿ ಒಂದು ಚಿತ್ರಣ ಬರುತ್ತೆ. ಬೇರೆ ಯಾರು ಅಲ್ಲ, ನಮ್ಮ ಜೊತೆ ಇದ್ದಾರೆ ಶ್ರೀ ವಾಟಾಳ್ ನಾಗರಾಜ್ ಸರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ನಾನು ನಿಮಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಕನ್ನಡಿಗರಿಗೆ, ನಮ್ಮ ಕನ್ನಡ ಭಾಷೆಗೆ ಹಾಗೆ ಕನ್ನಡಿಗರಿಗೆ ಅತ್ಯಮೂಲ್ಯ ಕೊಡುಗೆಯನ್ನು ನೀವು ಕೊಟ್ಟಿದ್ದೀರಾ. ಮೊದಲನೇದಾಗಿ ನಿಮ್ಗೆ ಧನ್ಯವಾದ. ಬಹಳ ಸಂತೋಷ. ಸೊ ಸರ್, ಮೊದಲನೇ ಪ್ರಶ್ನೆ ಎಲ್ಲರ ಇಡೀ ಕರ್ನಾಟಕದ ಜನತೆಯ ತಲೆಯಲ್ಲಿ ಇನ್ನೂ ಕೂಡ ಓಡ್ತಾ ಇರುವಂತ ಪ್ರಶ್ನೆ, ನಿಮಗೆ ಈ ಸ್ಟೈಲ್ ಯಾಕೆ ಬಂತು ಅಂತ? ಒಂದು ಕನ್ನಡಕ ಮತ್ತೆ ಟೋಪಿ. ಯಾಕಂದ್ರೆ ಒಂದು ಕೆಲವರು ಈ ಸ್ಟೈಲ್ ಅನ್ನೋದು ಇಡೀ ಪ್ರತಿಯೊಬ್ಬನಿಗೂ ಉಂಟು, ಯಾರೋ ಒಬ್ಬರು ಬರಲ್ಲ, ಅವ್ರವ್ರದ್ದೇ ಸ್ಟೈಲ್ ಇರುತ್ತೆ, ಪ್ರತಿಯೊಬ್ಬನಿಗೂ ಉಂಟು. ಒಬ್ಬ ಬರೀ ಚಡ್ಡಿಯಲ್ಲೇ ನಡೀತಾನೆ, ಒಬ್ಬ ಬರೀ ಬನಿಯಲ್ಲೇ ನಡೀತಾನೆ, ಒಬ್ಬ ಹಾಫ್ ಚಡ್ಡಿ ಇಟ್ಕೊತಾನೆ. ಇದು ಖುಷಿ ನಡೀತಾ ಇರುತ್ತೆ. ಇನ್ನು ಕೆಲವು ಇತ್ತೀಚಿನ ದಿನಗಳಲ್ಲಿ ತಲೆ ಹೆಂಗೆಂಗೋ ಕಟ್ ಮಾಡ್ತಾರೆ. ಒಂದು ಯುರೋಪ್ ಸ್ಟೈಲು, ಒಂದು ಅಮೇರಿಕಾ ಸ್ಟೈಲು, ಒಂದು ಈ ಥರ ಸ್ಟೈಲ್ನಲ್ಲಿ ಕಟ್ ಮಾಡ್ತಾರೆ. ಅವ್ರವ್ರದ್ದು ಪ್ರತಿಯೊಬ್ಬನಿಗೂ ಸ್ವಾತಂತ್ರ್ಯ ಇದೆ, ಯಾವ ರೀತಿ ಅವನು ಉಡುಪು ಹಾಕೊಳ್ಬೇಕು, ಯಾವ ರೀತಿ ಇರಬೇಕು ಏನು ಅನ್ನೋದು ಅವರದೇ ಆದಂಥ ಒಂದು ಚಿಂತನೆಗಳು ಇರ್ತವೆ. ಆದ್ದರಿಂದ ಹಾಕೊಳ್ತಾರೆ, ಏನು ತೊಂದರೆ ಅನ್ನಲ್ಲ. ಅಂದ್ರೆ ಈಗ ಒಂದು ಟೋಪಿ ಹಿಡ್ಕೊಂಡು ಹಿಂಗ್ ಮಾಡಿದ್ರೆ ಮೈಕಲ್ ಜಾಕ್ಸನ್ ಅಂತ ಕಂಡುಹಿಡ್ಬಿಡ್ತಾರೆ. ಹಂಗೆ ಒಂದು ಈ ತರ ಕನ್ನಡಕ ಹಾಕಿ ಒಂದು ಟೋಪಿ ಹಾಕಿದ್ರೆ ಇದು ವಾಟಾಳ್ ನಾಗರಾಜ್ ಸರ್ ಸ್ಟೈಲು ಅಂತ, ಅಂದ್ರೆ ಅದು ಅಷ್ಟೊಂದು ಫೇಮಸ್ ಆಗ್ಬಿಟ್ಟಿದೆ ಅಂತ. ಇಲ್ಲ, ಟೋಪಿ ಕನ್ನಡಕದಿಂದ ನನ್ನ ಪರಿಚಯ ಅಲ್ಲ, ನನ್ನ ಹೋರಾಟದಿಂದ ನಾನು ನಡೆಸಿರುವ ಅಮೋಘವಾದಂಥ ಚಳುವಳಿಗಳು ಇನ್ನೊಬ್ಬರು ಕರ್ನಾಟಕದಲ್ಲಿ, ದೇಶದಲ್ಲಿ, ಪ್ರಪಂಚದಲ್ಲಿ ಮಾಡೋಕ್ಕಾಗಿಲ್ಲ. ಅದಕ್ಕಿಂತ ಉನ್ನತವಾಗಿ ಅನೇಕ ಲೆಕ್ಕವಿಲ್ಲದಷ್ಟು ಚಳುವಳಿಗಳು, ವಿನೂತನ ಚಳುವಳಿಗಳು ಎಲ್ಲ ಮಾಡಿದ್ವಿ. ಅದರಿಂದ ಟೋಪಿ ಕನ್ನಡಕದಿಂದಲೇ ಇಡೀಲಿ ಅಂತ ಏನು ಹಾಕೊಂಡಿಲ್ಲ. ಹಾಗಾದ್ರೆ ಬರೀ ಟೋಪಿ ಕನ್ನಡಕ ಹಾಕೊಂಡು ಮೌನವಾಗಿ ಕೂತ್ಕೋಬೋದಲ್ಲ, ಏನು ಮಾತಾಡದೆ. ಅವಾಗಷ್ಟೇ ಟೋಪಿ ಕನ್ನಡಕ ಹಾಕಿದ್ದಾರೆ ಅಂತ ಹೇಳ್ತಾರೆ. ನಿಜ. ಮತ್ತು ವಾಟಾಳ್ ನಾಗರಾಜ್ ಏನು ಬರೀ ಟೋಪಿ ಕನ್ನಡಕವ್ಯಾ? ಇನ್ನೇನು ವಾಟಾಳ್ ನಾಗರಾಜ್ ಅವರು ಈ ರಾಜ್ಯಕ್ಕೆ, ದೇಶಕ್ಕೆ ಏನು ಇಲ್ವಾ? ಬರೀ ಟೋಪಿ ಕನ್ನಡಕ ಇಲ್ಲ, ಹಾಗೇನಿಲ್ಲ. ಅದು ಈಗ ಈ ಟೋಪಿ ಕನ್ನಡಕ ಹಾಕೊಂಡು ಪರಿಚಯ ಯಾಕೆ ಪರಿಚಯ ಇಲ್ಲವೇ ಇಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಹೋರಾಟ, ಚಳುವಳಿಗಳು, ಇತಿಹಾಸ ಇವೆಲ್ಲವೂ ನಿರಂತರ, ಸುಮಾರು 65-70 ವರ್ಷ ಹೋರಾಟ. ಇದು ಸಾಮಾನ್ಯ ಅಲ್ಲ. ಆಗ ಇದು ನಿಮ್ಗೆ ನಾವು ಟೋಪಿ ಹಾಕೊಳ್ಳೋದು ಯಾವಾಗ? ಚಳುವಳಿ ಶುರುವಾದ ಯಾವಾಗ? ಆಗಲೇ ವಿಪರೀತ ಚಳುವಳಿ. ಆವಾಗ
ನಾನು 15-16 ವರ್ಷದಲ್ಲಿ ಚಳವಳಿ ಬಂದಾಗ ನಾನೇ ಲೀಡ್ರು, 15 ವರ್ಷಕ್ಕೆ ಲೀಡ್ರು. 15 ವರ್ಷಕ್ಕೆ ನೀವು ಅಂತ ಬಹುವಚನದಲ್ಲಿ ಇಡೀ ರಾಜ್ಯದ ಜನ ಕೂಗಿದ್ರು, ಕರೆದ್ರು ಪ್ರೀತಿಯಿಂದ. 25 ವರ್ಷಕ್ಕೆ ಅಸೆಂಬ್ಲಿ ಮೆಂಬರ್ ಆದೆ, 21 ಕಾರ್ಪೊರೇಟರ್ ಆದ್ರೆ. ಅವಾಗೇನು ನಾವು ಟೋಪಿ ಕನ್ನಡಕ್ಕೆ ಹಾಕಿರಲ್ವಲ್ಲ. ಇವೆಲ್ಲ ಟೋಪಿ ಕನ್ನಡಕ ಅನ್ನೋದಕ್ಕೆ ಹೆಚ್ಚಾಗಿ ಹೋರಾಟದ ಕಿಚ್ಚು, ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತೀವಲ್ಲ, ಅದ್ರ ಮುಂದೆ ಮತ್ತೊಂದಿಲ್ಲ. ನಾವು ನನಗೆ ಬಹಳ ಅತ್ಯಂತ ಗೌರವ, ಪ್ರೀತಿ, ಮನ್ನಣೆ ಎಲ್ಲವೂ ಈ ನಾಡಿನ ಜನ ಪ್ರತಿನಿತ್ಯ ಪ್ರೀತಿಯಿಂದ ಕಾಣ್ತಾ ಇದ್ದಾರೆ. ನೀವು ಮಾತಾಡೋದು ನೋಡಿದಾಗ ಈಗ ಏನೆಲ್ಲ ಚಳುವಳಿಗಳು, ಒಂದೊಂದು ಚಳುವಳಿಯು ವರ್ಣರಂಜಿತವಾದಂಥ ಚಳುವಳಿಯು, ಒಂದೊಂದು ಚಳುವಳಿಯು ಅದ್ಭುತವಾದಂಥ ಚಳುವಳಿ ಅಂತಂದರೆ ನಿಮಗೆಲ್ಲ ಏನು ಅರ್ಥ ಆಗಿರ್ಬೋದು. ಈ ಯಾವುದೋ ಇದರಿಂದ ಉಡ್ಪಾಕೊಂಡು ಚಳುವಳಿ ಮಾಡ್ತಾರಿತ್ತಲ್ಲ, ಅಲ್ವೇ ಅಲ್ಲ. ಏನು ಚಳುವಳಿ ಅಂತಂದರೆ ಅದೊಂದು ದೇವರಿದ್ದಾನೋ ಇಲ್ಲೋ ಗೊತ್ತಿಲ್ಲ, ದೇವರ ಮೇಲೆ ಎಷ್ಟೊಂದು ನಮಗೆ ಪ್ರೀತಿ ಅಭಿಮಾನ ಇದೆಯೋ ಅಷ್ಟೇ ಗೌರವ, ಪ್ರೀತಿ, ಅಭಿಮಾನ. ದೇವರು, ಕನ್ನಡ ಅಂತಂದರೆ ದೇವರು, ಚಳುವಳಿ ಅಂದರೆ ದೇವರು. ಬೆಳಗ್ಗೆ ಎದ್ದ ತಕ್ಷಣ ಚಳುವಳಿಗೆ ಕೈ ಮುಗಿಬೇಕು. ನಾವು ಹೊರಟ ತಕ್ಷಣ ಹೆಂಗೆ ಹೊರಡಬೇಕು, ಏನು ನೋಡು. ಒಂದು ಚಳುವಳಿ ಇವತ್ತಿದೆ ಅಂತ ಇಟ್ಕೊಳ್ಳಿ, ಒಂದು ಚಳುವಳಿ ಇವತ್ತಿದೆ ಅಂದ ತಕ್ಷಣ ಇವರು ಒಂದು ಕಡೆ ಮಾಧ್ಯಮದವ್ರು ಬಂದಿರ್ತಾರೆ, ಒಂದು ಕಡೆ ಚಳುವಳಿಗಾರರು ಬಂದಿರ್ತಾರೆ. ನಾವು ಬರೋವರೆಗೂ ಮಾಧ್ಯಮದವರು ನಮ್ಮ ಎಲ್ಲರ ಜೊತೆಯಲ್ಲೂ ಬರಲಿಲ್ಲ, ಇನ್ನೂ ಬರಲಿಲ್ಲ ನಾಯಕ ವಾಟಾಳನಾಗಿರೋದು ಬರಲಿಲ್ಲ. ಅವರು ಅಯ್ಯೋ ಮಾಧ್ಯಮದವರು ನಮ್ಮನ್ನು ಅಲ್ಲಿ ಕಾಯ್ತಾ ಇದ್ದಾರೆ, ತೊಂದರೆ ಆಗಿದೆಯಲ್ಲ ಅಂತೇಳಿ ಪ್ರತಿನಿತ್ಯ ನಾವು ಊಟ ತಿಂಡಿ ಮಾಡ್ತಾ ಇರ್ತೀವಿ. ಇನ್ನೊಂದು ಈ ತಿಂಡಿ ಬೇಡ ಬಿಡಪ್ಪ, ಇಷ್ಟೇ ಸಾಕು, ಅರ್ಜೆಂಟ್ ಹೋಗ್ಬೇಕು ನಾವು ಅಂದರೆ. ಚಳುವಳಿ ಅಂದರೆ ಬದ್ಧತೆ, ಪ್ರಾಮಾಣಿಕತೆ, ಪ್ರೀತಿ, ಇದು ಯಾರಿಗೂ ಇಲ್ಲ. ಚಳುವಳಿ ನಾನು ಅದ್ಭುತವಾಗಿ ಆರಾಧಿಸ್ತೇನೆ. ಒಂದು ಚಳುವಳಿ ಈ ರಾಜ್ಯಕ್ಕಾಗಿ, ನಾಡಿಗಾಗಿ, ನಾಡಿನ ಜನತೆಗೆ ನಾನು ಮಾಡಲೇಬೇಕು. ಅವ್ರಿಗೆ ಅನ್ಯಾಯ ಆದಾಗ ನಿಲ್ಲೇಬೇಕು. ಇಡೀ ಕರ್ನಾಟಕದಲ್ಲಿ ಯಾರು ಏನೇ ಹೇಳಿ, ಕನ್ನಡ ವಾಟಾಳ್ ನಾಗರಾಜ್ ಕನ್ನಡ. ಇದು ನನಗೇನು ಅದರ ಬಗ್ಗೆ ಏನು ಯಾವ ಘನತೆ ಗಾಂಭೀರ್ಯ ಬೇಕು. ಕನ್ನಡ ಅಂದರೆ ಅದೇ ಗೌರವ, ವಾಟಾಳ್ ನಾಗರಾಜ್ ಅಂದರೆ ಅದೇ ಗೌರವ. ಅದರಿಂದ ಭಾಳ ಅದ್ಭುತವಾಗಿ ನನಗೆ ಕನ್ನಡದ ಬಗ್ಗೆ ಹೋರಾಟ ಮಾಡಬೇಕು ಅಂತಂದರೆ ಭಾಳ ಖುಷಿ, ಭಾಳ ಸಂತೋಷ, ಭಾಳ ಅಭಿಮಾನ. ದೇವರಷ್ಟೇ ಪ್ರೀತಿಯಿಂದ ಎದ್ದ ಬಿದ್ದ ಅಂಥೇಳಿ ಚಳುವಳಿ ಟೈಮ್ ಲೇಟ್ ಆಗೋದ್ರೆ ಮಾಧ್ಯಮದವರೆಲ್ಲ ಹೊರಟೋಗ್ತಾರೆ, ಆ ಮಾಧ್ಯಮ ಹೊರಟೋಗ್ತಾರೆ, ಇವರು ಹೊರಟೋಗ್ತಾರೆ, ಮನಸ್ಸಲ್ಲಿ ಇದು ಮಾಡ್ಕೊಳ್ತಾರೆ, ಸರ್ರಂತ ಹೋಗ್ಬೇಕು, ಸೇರಬೇಕು. ಒಳ್ಳೆಯ ಚಳುವಳಿ. ಆಮೇಲೆ ಚಳುವಳಿ ಯಾವ ರೂಪ ಮಾಡಬೇಕು, ಏನು ಮಾಡಬೇಕು, ಏನು ಹೇಳಬೇಕು, ಇದೆಲ್ಲ ಹುಡುಗಾಟ ಅಲ್ಲ. ಇದು ಕರ್ನಾಟಕದಲ್ಲಿ ಒಬ್ಬರು ದೇಶದಲ್ಲೂ ವಾಟಾಳ್ ನಾಗರಾಜ್. ಮುಂದೆ ಈ ಥರ ಮತ್ತೊಬ್ಬ ಬರ್ತಾನೆ ಅಂತೇಳಿ ನಾನು ಅಂದ್ಕೊಂಡಿಲ್ಲ, ಅನ್ನೋಕ್ಕೂ ಆಗಲ್ಲ, ಬರೋಕ್ಕೂ ಆಗಲ್ಲ. ಇದು ಸತ್ಯ. ಸರ್, ಈಗ ಯಾರಾದರೂ ಈಗ ಕರ್ನಾಟಕದ ಜನತೆಗೆ ನೀವು ಯಾರಂತ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ, ಯಾರಾದರೂ ಬಂದು ನಿಮ್ಮನ್ನು ಪರಿಚಯ ಮಾಡ್ಕೊಡಿ ಅಂತ ಕೇಳಿದ್ರೆ ನೀವು ನಿಮ್ಮನ್ನು ಹೇಗೆ ಪರಿಚಯ ಮಾಡ್ಕೊಳ್ತೀರಾ? ಅಂಥವ್ರು ಇಲ್ವಲ್ಲ. ನನ್ನ ಹತ್ರ ಬಂದ ತಕ್ಷಣ, ನಾನು ನೋಡಿದ ತಕ್ಷಣ ವಾಟಾಳ್ ನಾಗರಾಜ್. ಕರ್ನಾಟಕದಲ್ಲಿ ನಿಮ್ಮನ್ನೆಲ್ಲ ಕಂಡು ಹಿಡಿತಾರೆ, ನಿಮ್ಮನ್ನು ನೋಡಿದ ಕೂಡಲೇ ವಾಟಾಳ್ ನಾಗರಾಜ್ ಅವರು ಅಂತ ಆಯ್ತು. ಇನ್ ಕೇಸ್ ಯಾರಾದ್ರೂ ಗೊತ್ತಿಲ್ಲದವರು ಬಂದ್ರೆ ನಿಮ್ಮನ್ನು ಹೋಗತ್ತೆ ಅಂತೀನಿ. ಅವ್ನು ಕಂಡು ಹಿಡಿದ್ರೆ ಎಷ್ಟು, ಅವ್ನು ಕಟ್ಕೊಂಡು ನನಗೇನಾಗಬೇಕಾಗಿದೆ. ಅವ್ನು ಯಾವನ ಮೂರ್ಖ ಬಂದು ಕಂಡಿಡಿಲ್ಲ ಅಂತಂದರೆ ಅವ್ನು ಮೂರ್ಖ, ನನಗೇನು ಬೇಕು ಅವ್ನು ಕಟ್ಕೊಂಡು. ಇರ್ತಾನೆ ಹೋಗ್ತಾನೆ. ನನ್ನ ಕಂಡಿಡಿಯವರು ಕೋಟಿ ಜನ ಇರುವಾಗ ಇವು ಯಾವನ ಮೂರ್ಖ ಬಂದು ಅದಕ್ಕೆ ಯಾಕೆ ತಲೆ ಹೋಗತ್ತೆ.
ಸರ್ ಇಲ್ಲಿವರೆಗೆ ನೀವು ನಿಮ್ಮ ಪ್ರಕಾರ ಎಷ್ಟು ಚಳುವಳಿಗಳನ್ನ ಮಾಡಿದ್ದೀರಾ? ಆ ಚಳುವಳಿಗಳನ್ನ ಮಾಡಿ ನಿಮ್ಮ ಮೇಲೆ ಎಷ್ಟು ಕೇಸ್ಗಳಾಗಿದೆ? ಈ ಕೇಸ್ಗಳು ಅದು ಲೆಕ್ಕವಿಲ್ಲದಷ್ಟು ಆಗೋಗಿದೆ. ಆ ಕೇಸು ಒಂದ ಎರಡ ಕುಂತ್ರೆ ನಿಂತ್ರೆ ಕೇಸು ಹೋಗ್ಬಿಟ್ಟಿದ್ದಾರೆ. ಕೇಸು ನಡೀತಲೂ ಇದೆ, ನ್ಯಾಯಾಲಯದಲ್ಲಿ ನಡೀತಾ ಇದೆ. ಅನೇಕ ಕೇಸ್ಗಳು ಮನೆಗೆ ನುಗ್ಗಿದ್ದಾರೆ, ಸರ್ಚ್ ವಾರೆಂಟ್ ಇಶ್ಯೂ ಮಾಡಿದ್ದಾರೆ, ಎಲ್ಲ ಥರ ನಡೆದಿದೆ. ಯಾವುದಕ್ಕೂ ಹೆದರೋದಿಲ್ಲ. ಒಂದು ತೊಟ್ಟು ರಕ್ತ ಇರುವವರೆಗೂ ಕನ್ನಡಕ್ಕಾಗಿ ಕನ್ನಡಿಗರಿಗಾಗಿ ಹೋರಾಟ. ಯಾವ ಅಧಿಕಾರವೂ ಬೇಡ, ಯಾವ ಮಂತ್ರಿನೂ ಬೇಡ, ಯಾವುದು ಬೇಡ. ಅದ್ಭುತವಾಗಿದ್ದೀನಿ ಹೋರಾಟ ಮಾಡೋದಕ್ಕೆ. ಹೋರಾಟ ಮಾಡಲೇಬೇಕು, ನಿರಂತರವಾಗಿ ಹೋರಾಟ ಮಾಡ್ತೀವಿ. ನಿಮಗೆ ಈಗ ಕೇಸ್ಗಳು ಬಿದ್ದಿದೆ ಅಂತ ಹೇಳಿದ್ರಿ, ತುಂಬಾ ಕೇಸ್ಗಳಿದೆ ನಿಮ್ಮ ಅದರಲ್ಲಿ ನಿಮಗೆ ಸಿಲ್ಲಿ ಕಾಮಿಡಿ ಅನ್ಸಿರೋ ಕೇಸ್ ಯಾವ್ದಾದ್ರು ಇದೆಯಾ? ಈಗ ಏನಾಗಿದೆ, ಅವರು ಒಂದೇ ಯಾರಾಗಲಿ ವಿವೇಚನೆ ಇಲ್ಲ, ಯಾವುದೋ ಒತ್ತಡಕ್ಕೆ ನಾನು ಒಬ್ಬನೇ ಹೋಗಿರ್ತೀನಿ, ಯಾರೂ ಇರಲ್ಲ, ನಾನು ಒಬ್ಬನೇ ಹೋಗಿ ಧಿಕ್ಕಾರಕ್ಕೆ ಹೋಗಿರ್ತೀನಿ, ಪೊಲೀಸ್ನವ್ರು ಬಂದಿರ್ತಾರೆ, ನೀವು ಬಂಧಿಸ್ತೀವಿ, ಬಂಧಿಸಿ, ಅಲ್ಲೇ ಒಂದು FIR ಹಾಕ್ಬಿಡ್ತಾರೆ. ಅರ್ಥವಿಲ್ಲ. ಈ ಬೇಕಾದಷ್ಟು ಹಾಕಿದರೆ ಎಲ್ಲ ಬರೀ ಸತ್ಯಕ್ಕೆ ದೂರವಾದ್ದು ಸುಳ್ಳು ಇದೆಲ್ಲ ಹಾಕಿದ್ದಾರೆ. ಆಮೇಲೆ ಒಬ್ಬೊಬ್ಬನ ನ್ಯಾಯಾಧೀಶರುಗಳು ಪ್ರೀತಿಯಿಂದೂ ತಗೊಂಡಿದ್ದಾರೆ, ಕೆಲವರು ಏನು ಇವ್ರದ್ದೇನು ಅನ್ನುವ ಇದರಲ್ಲೂ ತಗೊಂಡಿದ್ದಾರೆ. ನಾನು ಯಾವುದಕ್ಕೂ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನಾನು ನೀವೆಷ್ಟಾದರೂ ಕೇಸ್ ಹಾಕಿ ಕನ್ನಡ, ಜೈಲಿಗೆ ಕಳಿಸ್ತೀರಾ ಅಲ್ಲೂ ಕನ್ನಡ, ಜೈಲಿಂದ ಹೊರಗೆ ಬರ್ತೀವ ಅಲ್ಲೂ ಕನ್ನಡ, ಮನೇಲಿರ್ತೀವ ಅಲ್ಲೂ ಕನ್ನಡ, ಬೆಳಿಗ್ಗೆ ಹೇಳ್ತೀವ ಅಲ್ಲೂ ಕನ್ನಡ. ಯಾವುದಕ್ಕೂ ಎದುರಲ್ಲ, ಯಾವುದಕ್ಕೂ ಬೆದರಲ್ಲ, ಯಾರಿಗೂ ನಾನು ಮಳೆ ಆಗಲ್ಲ. ನೀವು ಎಲೆಕ್ಷನ್ಗೆ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರಿ, ಚುನಾವಣೆಗೆ ನಿಂತಿದ್ರಿ ನೀವು. ನಿಮ್ಮ ಪಕ್ಷದ ಚಿಹ್ನೆ ಚಪ್ಪಲಿ ಇತ್ತು. ಚಪ್ಪಲಿಯೂ ಪಾದರಕ್ಷೆಯೂ ಈಗ ಚುನಾವಣೆಯ ಗುರುತಾಗಿದೆ, ನಾವು ತಗೊಂಡದ್ದಲ್ಲ. ಪಾದರಕ್ಷಣೆ ಬೇಕು, ಗುಬ್ಬೂಡಿಸ್ಬೇಕು. ಚುನಾವಣಾ ಆಯೋಗ ಬಿಡಿ ಬಿಡಿಯಾಗಿ ತಗೊಳ್ಳೋದಕ್ಕೆ ಅವರು ಗುರುತುಗಳನ್ನ ಕೊಟ್ಟಿದ್ದಾರೆ. ಗುರುತು ಕೊಡುವಾಗ ಚಪ್ಪಲಿ ಗುರುತು ಬಂತು, ಅದು ಚೆನ್ನಾಗಿದೆ. ಚಪ್ಪಲಿ ಗುರುತು ವಿವೇಚನೆ ಮಾಡ್ತಾರೆ, ಚಿಂತನೆ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರು ಚಪ್ಪಲಿ ಹಾಕೊಂಡು ಓಡಾಡ್ತಾ ಇದ್ರು. ಇದೇ ನೋಡಿದಾಗ ಚಪ್ಪಲಿ ಅದನ್ನು ನಾವು ಕಡೆಗಾಣಿಸೋಕ್ಕಾಗಲ್ಲ. ಚಪ್ಪಲಿ ಭಾಳ ಪವಿತ್ರವಾದದ್ದು. ಚಪ್ಪಲಿ ಅಂದ ತಕ್ಷಣ ನಾವು ಚಪ್ಪಲಿ ಆ ಗುರುತು ತಗೊಂಡ್ರಲ್ಲ ಅಂತಂದರೆ ತಲೆ ಚಪ್ಪಲಿ ಎನ್ನುವ ಗುರುತು, ಚಪ್ಪಲಿ ಎಲ್ಲರಿಗೂ ಅವಶ್ಯಕತೆ, ಚಪ್ಪಲಿ ಎಲ್ಲರಿಗೂ ಬೇಕಾಗಿದೆ. ಚಪ್ಪಲಿ 100ಕ್ಕೆ 90 ಜನ ಹಾಕೊಳ್ಳೇಬೇಕು. ಆದ್ದರಿಂದ ಆ ಗುರುತು ನಿಜಕ್ಕೂ ಅದ್ಭುತವಾದ ಗುರುತು. ಅದನ್ನು ಕಡೆಗಾಣಿಸೋಕ್ಕಾಗಲ್ಲ. ಯಾಕೆ ಕಡೆಗಾಣಿಸ್ತೀರಿ? ಕಾರಣ ಏನು? ಅದರಿಂದ ನೀವು ಯಾರಾದರೂ ಕಡೆಗಾಣಿಸಿ ಅಂತ ಹೇಳಿ ಒಂದು ಸಾರಿ ಚಪ್ಪಲಿ ಗುರುತು ತಗೊಂಡಿದ್ದೆ, ತೆಂಗಿನಕಾಯಿ ಗುರುತು ತಗೊಂಡೋಗಿದ್ದೆ, ತಕ್ಕಡಿ ಗುರುತು ತಗೊಂಡಿದ್ದು, ಏಣಿ ಗುರುತು ಫಸ್ಟ್ ಈ ದೇಶಕ್ಕೆ ನಾನೇ ಮಾಡಿದ್ದು, ಏಣಿ ಗುರುತು ತಗೊಂಡೋಗಿದ್ದು. ಇದೆಲ್ಲ ಇದೆ. ಮತ್ತು ಇವನ್ ಈಗ ಕಡಲೆಕಾಯಿ ಗುರುತಿದೆ, ಒಳ್ಳೇದು. ಅದು ಕಡಲೆಕಾಯಿ ಗುರುತಿದೆಯಲ್ಲ, ತಗೊಂಡ್ರೆ ಒಳ್ಳೆಯದು. ನಾವು ಚುನಾವಣೆಗೆ ಹೋಗಿ ಕಡಲೆಕಾಯಿ ತಗೊಂಡು ಕಡಲೆಕಾಯಿ ಗುರುತು ಅಂದ ತಕ್ಷಣ ಜನಕ್ಕೆ ಏನಾಗ್ಬೋದು, ಏನ್ರಿ ಕಡಲೆಕಾಯಿ ಗುರುತು ಇಟ್ಕೊಂಡಿದ್ದಾನೆ, ಕಡಲೆಕಾಯಿ ಗುರುತು ಅಷ್ಟೇ, ಇವರು ಸೋತು ಬಿಡ್ತಾರೆ ಅಂತ. ಅವ್ರಿಗೇನು ಗೊತ್ತು ಮುಂಡೆ ಮಕ್ಕಳಿಗೆ ಕಡಲೆಕಾಯಿ ಅಂದರೆ ಅದು ಇದೇನು, ಅದು ಹಿಂದೇನು, ಆ ಗುರುತೇ ತಗೋಬೇಕು. ಚಂದ ತಗೊಂಡ್ರೆ ಬೀದಿಗೆಲ್ಲ ಕಡಲೆಕಾಯಿ ಹಂಚಿ, ವೋಟರ್ಸ್ಗೆಲ್ಲ ಕಡಲೆಕಾಯಿ ಹಂಚಿ, ಒಂಥರ ಹೊಸ ಇತಿಹಾಸ ನಿರ್ಮಾಣ. ಕಡಲೆಕಾಯಿ ಒಳ್ಳೆ ಗುರುತು, ಕಡಲೆಕಾಯಿ
ಓ ಅದು ಅದ್ಭುತ. ನಾನು ತಗೋಬೇಕು ಅಂತ ಅಂದಾಗ ನಮ್ಮವರು ಬೇಡಿ ಸರ್, ಇವರು ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ, ಇವ್ರು ಸೋತ್ ಬಿಡ್ತಾರೆ, ಅದಕ್ಕೆ ಕಡಲೆಕಾಯಿ ತಗೊಂಡವ್ರೆ ಅಂತ. ಅಯ್ಯಯ್ಯ, ಅವನು ಯಾವನಂದ್ರೆ ತಗೊಳ್ಳೋಣ ಕಡಲೆಕಾಯಿ. ಕಡಲೆಕಾಯಿ ಭಾಳ ಒಳ್ಳೆಯದು. ಕಡಲೆಕಾಯಿ ಅದಕ್ಕೆ ಒಂದು ಶಕ್ತಿ ಇದೆ. ಅದು ಒಂದೇ ಅಲ್ಲ, ಕಡಲೆಕಾಯಿ ನಮ್ಗೆ ಎಷ್ಟು ಜನ ಗೊತ್ತು? ಕಡಲೆಕಾಯಿ ಬೀಜ ಅದು ಭಾಳ ಹೈ ವಿಟಮಿನ್. ಅದನ್ನ ಬೆಳಗ್ಗೆ ಟೈಮು ಅರ್ಧ ಗ್ಲಾಸ್ ರಾತ್ರಿ ನೀರು ಲೂನಿ ಹಾಕ್ಬಿಟ್ಟು ತಗೊಳ್ತಾ ಇದ್ರೆ ಫುಲ್ ಶಕ್ತಿ. ಇವ್ರಿಗೇನು ಗೊತ್ತು ಮದುವೆಗಳಿಗೆ? ಕಡಲೆಕಾಯಿ ಅಂದರೆ ಕಡ್ಗಾಣಿಸ್ತಾರೆ. ಇಲ್ಲ, ಕಡಲೆಕಾಯಿ ಪವಿತ್ರವಾದ್ದು. ಮಹಾತ್ಮ ಗಾಂಧೀಜಿಯವರು ಕುರಿ ಹಾಲು, ಕಡಲೆಕಾಯಿ, ಕಡಲೆ ಬೀಜ ತಿಂತಾಯಿದ್ರು. ಕಡಲೆಕಾಯಿನ ಕಡ್ಗಾಣಿಸೋಕ್ಕಾಗಲ್ಲ. ನಾನು ಇಂಥ ಇದರಲ್ಲಿ ಇಂಥವನ್ನೇ ನಾನು ಸೆಲೆಕ್ಟ್ ಮಾಡ್ತೀನಿ. ಕಡಲೆಕಾಯಿ ಬಹಳ ಒಳ್ಳೆಯದು, ಭಾಳ ಅತ್ಯುತ್ತಮವಾದದ್ದು. ಎಲ್ಲ ಇದರಲ್ಲೂ ಒಳ್ಳೆಯದು, ಹಾಡಿಗೂ ಒಳ್ಳೆಯದು. ತಾಜಾ ತಾಜಾ ಕಡಲೆಕಾಯಿ, ಹೌದೌದು, ಬಡವರ ಬಾದಾಮಿ ಕಡಲೆಕಾಯಿ, ಅದ್ಭುತ ಅದು. ಅದು ಅದರಲ್ಲಿ ಸ್ವಾರಸ್ಯ ಭಾಳ ಇದೆ. ಏನು ಕಡಲೆಕಾಯಿನ ಬಿಡ್ತಾಗ ಕಡ್ಗಾಣಿಸ್ಬಿಟ್ರು ಅಂತಲಲ್ಲ. ಹೌದು. ಅದರಿಂದ ಚಿಹ್ನೆಗಳಲ್ಲಿ ನಾವು ಇಂಥದ್ದನ್ನೇ ತಗೋಬೇಕು. ಇಂಥದ್ದು ತಗೊಂಡ್ರೆ ಚಂದ. ಹೌದು ಸರ್, ನೀವು ಚಳುವಳಿಗಳನ್ನ ತುಂಬಾ ಮಾಡಿದ್ದೀರಾ. ಚಳುವಳಿಗಳನ್ನ ತುಂಬಾ ಮಾಡಿದ್ದೀರಾ, ಪ್ರೊಟೆಸ್ಟ್ಗಳನ್ನ ತುಂಬಾ ಮಾಡಿದ್ದೀರಾ. ಅದರಲ್ಲಿ ಚಿತ್ರ ವಿಚಿತ್ರ ಪ್ರೊಟೆಸ್ಟ್ಗಳಿದೆ. ಕತ್ತೆಗೆ ಮದುವೆ ಮಾಡಿಸಿದ್ದೀರಾ ಸರ್. ಹೌದು. ಏನು ಸಂದೇಶ ಅಂತ? ಚೇ 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 ಕತ್ತೆ ಅದೆಂಥ ಪವಿತ್ರವಾದದ್ದು. ಪುರಾಣದಲ್ಲಿ ಈಶ್ವರನೇ ಕತ್ತೆ ಕಾಲು ಕಟ್ತಾನೆ, ಗೊತ್ತಾ? ಈಶ್ವರನೇ ಕತ್ತೆ ಕಾಲು ಕಟ್ ಪುರಾಣದಲ್ಲಿ. ಓಕೆ. ವಾಯು ಮುನ್ಸ್ಕೊಂಡು ಹೊಟ್ಟೋಗ್ತಾನೆ. ವಾಯು ಗಾಳಿ. ಹೌದೌದು. ಗಾಳಿ ಇಲ್ದಿರ ಗತಿ. ದೇವತೆಗಳು ಅಯ್ಯಯ್ಯೋ ಈ ಥರ ಆಗೋಯ್ತಲ್ಲ, ವಾಯು ಮುನ್ಸ್ಕೊಂಡು ಅಂತೇಳಿ ಈಶ್ವರನ ಹತ್ರಕ್ಕೆ ಹೋಗ್ತಾರೆ. ಈಶ್ವರನೇ ಹೈಯೆಸ್ಟ್. ಆಗ ಈಶ್ವರ ಎಲ್ಲೋಗಿದ್ದಾನಪ್ಪ ವಾಯು ಅಂತೇಳಿ ಅವನೇ ಬಸವನ ಮೇಲೆ ಕೂತು ಹೋಗ್ತಾರೆ. ಬರ್ರಂತ ಹೋಗ್ತಾ ಇದ್ದ. ಅದೆಲ್ಲೋ ಒಂದು ಕಡೆ ಒಂದು ಕತ್ತೆ ಉಸಿರಾಡ್ತಾ ಇದೆ ಅಲ್ಲಿ. ಓಹೋ, ಇಲ್ಲಿ ವಾಯು ಕತ್ತೆಯಲ್ಲಿ ಸೇರಿದಾನೆ ಅಂತೇಳಿ ಬಂದು ಕಾಲಿಗೆ ಬಿದ್ದು ಬಿಡುಗಡೆ ಮಾಡಬೇಕು ಅಂತೇಳಿ. ಈಗ ಗಾದೆನೂ ಇದೆ, ಕಾರ್ಯವಾಸೆ ಕತ್ತೆ ಕಾಲು ಕಟ್ಟಿ ಅಂತ ಹೇಳ್ತಾರಲ್ಲ. ಆದ್ದರಿಂದ ಕತ್ತೆ ಮಹತ್ತರವಾದದ್ದು. ರಾಜನ ಮನೆ ಕತ್ತೆ ಆದರೂ ಒಂದೇ, ನಮ್ಮನೆ ಕತ್ತೆ ಆದರೂ ಒಂದೇ. ದುಡಿಮೆನೆ. ಕತ್ತೆ ಹಾಲು ಭಾಳ ಪವಿತ್ರವಾದ್ದು. ಸಣ್ಣ ಮಕ್ಕಳಿಗೆ ಕತ್ತೆ ಹಾಲು ಕುಡಿಸ್ತಾರೆ. ಕತ್ತೆ ಅದರದೇ ಆದಂಥ ಶಕ್ತಿ ಇದೆ, ಗೌರವ ಇದೆ. ಅದನ್ನು ಕಡೆಗಾಣಿಸ್ಬಾರ್ದು. ಆದ್ದರಿಂದ ಯಾರು ಕಡೆಗಾಣಿಸ್ತಾರೆ ಅದನ್ನೇ ನಾನು ತಗೊಂಡು ಇದೇ ಚಂದ ಅಂತ ಹೇಳಬೇಕು. ಕತ್ತೆನ ಕಡೆಗಾಣಿಸ್ತಾರೆ. ನಾವು ದಿನಾ ಬರೀ ಕುದುರೆ ಮೇಲೆ ಹೋಗೋದೇನು. ನಾನು ಕತ್ತೆ ಮೇಲೂ ಹೋದೆ. ಕತ್ತೆ ಮೇಲೆ ಮೆರವಣಿಗೆ. ಹೌದು, ಎಮ್ಮೆ ಮೇಲೆ ಮೆರವಣಿಗೆ. ಯಾ ಬೇಕಾದ್ದು. ಎಷ್ಟು ವರ್ಷ ನಿಂಗೆ? ನಂಗೆ 25. ಅಯ್ಯಯ್ಯೋ, ನಿಂದೆ 25 ವರ್ಷದಿಂದ ಚಳುವಳಿ ಮಾಡಿದ್ನಿ. ನಿಮ್ಮ ಅಪ್ಪನ ಕಾಲದಿಂದ ಚಳುವಳಿ ಸದ್ಯಾದ ಕತೆ. ಅಯ್ಯೋ ಪಾಪ. ಛೇ 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 ಛೇ. ವ್ಯಾಲೆಂಟೈನ್ಸ್ ಡೇನ ಬೆಂಬಲಿಸಿದವ್ರು ನೀವು. ಏನು ಅವಾಗ ಕತೆಗಳನ್ನ ಮದುವೆ ಮಾಡ್ತಿದ್ರಿ. ಹೌದು. ಯಾರ ಮದುವೆ ಮಾಡಬೇಕಾದ್ರೆ ಕತ್ತೆನೇ ಕಡೆಗಾಣಿಸ್ಬೇಕು. ಹೆಣ್ಣು ಗಂಡು ಕತ್ತೆ ತಂದು ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿ ಪ್ರೀತಿಯಿಂದ ಅವರಿಗೆಲ್ಲ ಹಾರ ಹಾಕಿ ಬಟ್ಟೆ ಸೀರೆ ಒದಿಸ್ತಾರೆ. ಅದೊಂದು ವಿನೂತನ ಆಗುತ್ತೆ ಮತ್ತು ಜನರಿಗೆ ಅದೊಂದು ಸಂದೇಶ. ಅದರಿಂದ ಕತ್ತೆ ಮದುವೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಆ ಕತ್ತೆ ಮದುವೆ ಮಾಡೋ ಮೂಲಕ ಈ ಒಂದು ಪ್ರೇಮಿಗಳಿಗೆ ಸಂದೇಶ. ಪಟಾಳ್ ನಾಗರಾಜ್ ಅವರು
ಕತ್ತೆಗಳಿಗೆ ಇದು ಮಾಡೋ ಮೂಲಕ ಪ್ರೇಮಿಗಳಿಗೆ ಒಂದು ಸಂತೋಷ. ಯಾರೇ ಪ್ರೇಮಿಗಳಿರಲಿ ವಟಾಳ್ ನಾಗರಾಜ್ ಬೆಂಬಲ, ಅದು ಎಲ್ಲ ಕಡೆ ಹೋಗುತ್ತೆ ಸುದ್ದಿ. ಆದ್ದರಿಂದ ಪ್ರೇಮಿಗಳ ದಿನಾಚರಣೆಯಲ್ಲಿ ಕತ್ತೆಗಳಿರ್ಬೋದು, ಪಕ್ಷಿಗಳಿರ್ಬೋದು, ಯಾರೇ ಇರ್ಬೋದು, ಅವ್ರಿಗೆ ಮದುವೆ ಮಾಡೋದ್ರ ಮೂಲಕ ದೊಡ್ಡ ಸಂದೇಶ ಹೋಗುತ್ತೆ. ನೀವು ಎಣ್ಣೆ ರೇಟ್ ಜಾಸ್ತಿ ಆದಾಗ ಪ್ರೊಟೆಸ್ಟ್ ಮಾಡಿದ್ರಿ, ಮದ್ಯಪಾನ, ಅದ್ ಯಾಕೆ ಅಂತ? ಅಯ್ಯಯ್ಯೋ ಪಾಪ ಅವ್ರೇನು ಮಾಡಿದ್ದಾರೆ ಪಾಪ. ನಾವೆಲ್ಲ ಅಕ್ಕಿ ರಾಗಿ ಬೇಳೆ ಎಲ್ಲಕ್ಕೂ ಮಾಡ್ತೀವಿ, ಆಲೂಗಡ್ಡೆ ಈರುಳ್ಳಿ ಎಲ್ಲಕ್ಕೂ ಮಾಡ್ತೀವಿ. ಅವರು ಭಾಳ ಪ್ರೀತಿಯಿಂದ ಸರ್ ನಮ್ಮಿಂದೇ ಸರ್ಕಾರ ನಡೀತಾ ಇರೋದು, ನಮ್ಮದೇ ಹೈಯೆಸ್ಟು ಟ್ಯಾಕ್ಸ್ ಕೊಡ್ತಾ ಇರೋದು, ನಮ್ಮ ಬೆಗ್ಗು ಒಂದು ಮಾತಾಡಿ ಅಂತ. ಆಯ್ತಪ್ಪ, ನಾವು ನ್ಯಾಯ ಎಲ್ಲರ ಪರವಾಗಿ ಹೋರಾಟ ಮಾಡ್ತೀವಿ, ಆದ್ದರಿಂದ ಮಧ್ಯಮದ ಬೆಲೆ ಏರಿಸಬೇಡಿ ಅಂತ ಹೇಳಿ ಅದನ್ನು ಒಂದು ಭೂತ ಕುಡಿಯೋ ರೀತಿ ವಿನೂತನ ಮಾಡಿ ಬೆಲೆ ಏರಿಕೆ ಭೂತ ಅದಕ್ಕೆಲ್ಲ ಭಾಳ ಮಾಡಿ ಮದ್ಯ ಕುಡಿಯೋವರೆಗೂ ನಾನು ಬೆಂಬಲವನ್ನು ಕೊಟ್ಟಿದ್ದೇನೆ. ಅದೇ ನೀವು ನಿಮ್ದೊಂದು ಡೈಲಾಗ್ ಫೇಮಸ್ ಆಗಿತ್ತು ಅವಾಗ. ಯಾವುದು? ನೀವೇನಾದ್ರೂ ಮದ್ಯದ ರೇಟ್ ಕಡಿಮೆ ಮಾಡ್ಲಿಲ್ಲ ಅಂದ್ರೆ ನಾನು ನಮ್ಮವ್ರನ್ನ ಕರ್ಕೊಂಡು ಬಾರ್ಗಳಿಗೆ ನುಗ್ತೀವಿ, ನಾನು ಕುಡಿಯಲ್ಲ ನಮ್ಮೂರಿಗೆ ಕುಡಿಸ್ತೀನಿ ಅಂತ. ಇಲ್ಲ ಇಲ್ಲ ಇಲ್ಲ, ಅದನ್ನೂ ಹೇಳಿದ್ವಿ. ಬಾರ್ಗಳಿಗೆ ಬಂದು ನಾವು ಇಷ್ಟ ಬಂದಂಗೆ ಕುಡ್ಕೊತೀವಿ, ರೇಟ್ ಎಷ್ಟು ಬೇಕೋ ಅಷ್ಟು ಕೊಡ್ತೀವಿ, ರೇಟ್ ಕೊಡಿದವರು ಎಷ್ಟು ಬೇಕೋ ಅಷ್ಟು ಕೊಡ್ತೀವಿ ಅಂತ ಹೇಳಿದ್ವಿ. ನೀವು ಕುಡಿತೀರಾ ಸರ್? ನಾನಾ ನೋಡೋಣಪ್ಪ, ಕುಡಿಯೋಕ್ಕೆ ಶುರು ಮಾಡೋಣ ಅಂತ ಮಾಡಿದ್ದೀನಿ. ಇನ್ನೂ ಟೈಮ್ ಸಿಕ್ಕಿಲ್ಲ, ಇದುವರೆಗೂ ಕುಡ್ದಿಲ್ಲ. ಏನಾದ್ರು ನೀನು ಕುಡೀರಿ ಅಂದರೆ ಕುಡಿದು ಬಿಡೋಣ ಅಂತ. ಸರ್, ಇನ್ನೊಂದು ಡಿಫ್ರೆಂಟ್ ಸ್ಟೈಲ್ ಆಫ್ ಪ್ರೊಟೆಸ್ಟ್ ಅಂದ್ರೆ ಬುರ್ಕಾ ಹಾಕೊಂಡು ಪ್ರೊಟೆಸ್ಟ್ ಮಾಡಿದ್ರಿ. ಬುರ್ಕಾ ಹಾಕೊಂಡು ಪ್ರೊಟೆಸ್ಟ್ ಮಾಡಿದ್ರಿ, ಯಾಕೆ ಅದು? ಬುರ್ಕಾ ಹಾಕೊಂಡು ಅಯ್ಯೋ ಕೊಡಪಾನ ಇಟ್ಕೊಂಡು ಬುರ್ಕಾ ಒಂದೇ ಅಲ್ಲಯ್ಯ, ಬುರ್ಕಾ ಹಾಕೊಂಡಿದ್ದೀನಿ, ಸೀರೆ ಉಟ್ಕೊಂಡಿದ್ದೀನಿ, ಒಂದ ಎರಡ ಬೇಕಾದಷ್ಟು ಬೇಕಾದಷ್ಟು. ಯಾಕೆ ಬುರ್ಕಾ ಯಾಕೆ ನಿಮ್ಗೆ ಇದಾಯ್ತು? ಬುರ್ಕೆ ಯಾಕೆ ಅಂತಾರೆ, ನೀನು ಪೊಲೀಸ್ನವ್ರು ಹಿಡಿಯಕ್ ಬಂದ್ರೆ ಅವ್ರು ತಪ್ಸ್ಕೊಂಡು ಹೋಗ್ಬೇಡವಾ? ಬುರ್ಕೆ ಯಾಕೆ ಅಂದ್ರೆ ಏನ್ ಹೇಳಿ ನಾನು? ಬುರ್ಕ ಹಾಕೊಂಡು ನಿನ್ ಜೊತೆಲಿ ಬರಕ? ಸರ್, ನಿಮ್ಮ ಫೇವ್ರೇಟ್ ಆಕ್ಟರ್ ಯಾರು? ಅದ್ರ ಬಗ್ಗೆ ತಲೆನೇ ಕೆಲ್ಸ್ಕೊಂಡಿಲ್ಲ. ಯಾವನಾದ್ರೂ ನನಗೆ ನಾನು ಯಾಕೆ ಸಿನಿಮಾ ನಟರನ್ನ ನನ್ನ ಅಚ್ಚುಮೆಚ್ಚು. ಇವನು ಅದು ನಾನು ಇಡೀ ದೇಶದಲ್ಲಿ ನನಗೆ ಅಂಥವೆಲ್ಲ ಇಲ್ಲ. ಅಂತ ಹುಚ್ಚುಗಳು ಸಿನಿಮಾ ನೋಡೋದಿಲ್ವಾ ನೀವು? ಸಿನಿಮಾ ನೋಡೋದಿಲ್ವಾ? ಯಾವಾಗಲೂ ನೋಡಿದ್ದೆ, ಈಗೇನು ನಮ್ಮ ಕೈಲೇ ಇದೆಯಲ್ಲ ಸಿನಿಮಾ. ನಾನು ಯಾವಾಗಲೂ ನೋಡಿದ್ದೆ. ಓಕೆ. ಈಗ ಸಿದ್ದರಾಮಯ್ಯ, CM ಸಿದ್ದರಾಮಯ್ಯ ಅವರಿದ್ದಾರೆ, ಅವರ ಮತ್ತೆ ನಿಮ್ಮ ಬಾಂಧವ್ಯ ಹೇಗಿದೆ? ಹೌದು, ಒಂದು 50 ವರ್ಷದಿಂದ ಸಿದ್ದರಾಮಯ್ಯನವರು ನನಗೆ ಭಾಳ ಬಾಂಧವ್ಯ. ನಾನು ಚಳವಳಿ ಸಭೆಗಳನ್ನು ಮಾಡುವಾಗ ಮೈಸೂರಿನಲ್ಲಿ ನನ್ನ ಸಭೆ ನೋಡೋಕ್ಕೆ ಅವರು ಬರ್ತಾಯಿದ್ರು. ಇದೆಲ್ಲ ಇತಿಹಾಸ ಇದೆ. ಅದಾದಮೇಲೆ ಶಾಸಕರಾದಮೇಲೆ ಎಲ್ಲ ಒಟ್ಟಿಗೆ ಇದ್ದೀವಿ. ಈ ಥರ ಒಂದಕ್ಕೊಂದು ಬಾಂಧವ್ಯ ಬೆಳೆದಿದೆ. ನೀವೀಗ ಪ್ರತಿಭಟನೆ ಮಾಡ್ತಾ ವಿಧಾನಸೌಧಕ್ಕೆ ಹೋಗ್ತೀರಿ ಅಂದ್ರೆ ಈಗ ಅವ್ರು ಒಳಗೆ ಬಿಡ್ತಾರ ನಿಮ್ಮನ್ನ? ಯಾರು ಬಿಡ್ತಾರಾ? ಉಂಟಾ ನೀನು ಹೇಳೋ ಪ್ರಶ್ನೆ? ಅಯ್ಯೋ ಕತೆ. ನೀವು ಒಳಗೆ ಹೋಗಿದ್ರಿ ಅಂತ ಕೇಳಿದ್ದೆ. ಒಂದ್ಸಾರಿ ಹೋಗ್ಬಿಟ್ಟು, ಈಗ ಪೊಲೀಸ್ನವ್ರು ತಪ್ಪಿಸಿ ಒಳಗಡೆ ಹೋಗ್ಬಿಟ್ರು. ಆಮೇಲೆ ನಾನೇ ಪ್ರಾಮಾಣಿಕವಾಗಿ ಒಳಗಡೆ ಬಂದ್ಬಿಟ್ಟಿದ್ದೀನಿ. ನಾ ಬಂದಿರೋದ್ರಿಂದ ಅವ್ರಿಗೆ ತೊಂದರೆ ಆಗುತ್ತೆ ಪೊಲೀಸ್ನವ್ರಿಗೆ ಅಂತೇಳಿ ನಾನೇ ಹೋಗಿ ಹಿಂಗೆ ಟರ್ನ್ ಮಾಡ್ಕೊಂಡು ಬಂದು ಹೇಳಿದೆ ಪೊಲೀಸ್ನವ್ರಿಗೆ, ನಾನು ಒಳಗೆ ತೋಟಬೋದಾಯಿತು. ಏನೊಂದು ಇವತ್ತೊಂದು ವಟಾಳ್ ನಾಗರಾಜ್ ಹೋಗಿ ಬರೋಕ್ಕೆ ಕೊಡೋದು ಅಂತ ಮಾಡಿದ್ದೀರಿ. ನಾಳೆ ಪೊಲೀಸ್ನವ್ರಿಗೆ ನಿಮ್ಮ ಆಫೀಸರ್ಗಳು ಹೆಂಗ್ರಿ ಬಿಟ್ರಿ ಅಂತ ನೀವು ಹಿಡಿತಾರಲ್ಲ ಅಂತೇಳಿ ನಾನೇ ಬಂದಿದ್ದೀನಿ. ಅರೆಸ್ಟ್ ಮಾಡ್ಕೊಳ್ಳಿ, ಹೋಗಿ ತೆಗೆದು. ನೀವು ಪ್ರೊಟೆಸ್ಟ್ ಚಳುವಳಿಗಳನ್ನ ಮಾಡುವಾಗ ನಿಮಗೆ ಹಾಕಿದ ಹಾರಗಳನ್ನ ಹರಾಜ್ ಹಾಕ್ತಿದ್ರಂತೆ? ಇಲ್ಲ, ಹಿಂದೆ ಭಾಷಣ ಮಾಡುವಾಗ ವಟಾಳ್ ನಾಗರಾಜ್ ಭಾಷಣ ಯಾವಾಗ ಸುಮಾರು ಒಂದು 50 ವರ್ಷದಿಂದ 55 ವರ್ಷದಿಂದ ಒಂದೊಂದು ಭಾಷಣ ಅಂತಂದರೆ ಆವಾಗ ಇವೆಲ್ಲ ಇರಲಿಲ್ಲ, ಟಿವಿ ಯಾವ ಇರಲಿಲ್ಲ, ಬರೀ ಪತ್ರಿಕೆಗಳೇ. ಆಗ 1-2 ಪತ್ರಿಕೆ ಇತ್ತು. ಮತ್ತು ವಟಾಳ್ ನಾಗರಾಜ್ ಭಾಷಣ ಅಂತಂದರೆ ಆವಾಗ ನನಗೆ 15-20 ವರ್ಷ
ನನ್ನ ಭಾಷಣ ಕೇಳೋಕ್ಕೆ 5,000 10,000 ಜನ ಸೇರ್ತಿದ್ರು. 5,000 10,000. 10,000 ಜನ ಭಾಷಣ ಕೇಳೋಕ್ಕೆ. ಓಕೆ. ಗೊತ್ತಾಯ್ತಾ? ಅಲ್ಲಿ ಹಾರ ಹಾಕೋರು. ಈ ಹಾರ ನೀವು ಸೇರಿದ ಯಾರು ತಗೋತೀರಿ ಎಲ್ಲ ಕೇಳೋರು. 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ, 50, 100 ಒಂದೇ ಸಮಕ್ಕೆ ಹೋಗ್ತಾ ಇತ್ತು. ಆವಾಗ 1,000ಕ್ಕೆ ಬರೋರು. 1 ವರ್ಷ ನಾನೇ ಆಯ್ತು 1,500 ಕೊಡಪ್ಪ, ಕೊಟ್ಬಿಟ್ರಿ ಈಸ್ಕಟ್ರಿ ದುಡ್ಡು. ಇದೆಲ್ಲ ಬೇಕಾದ ನಡೆದ ಈ ಕರ್ನಾಟಕದ ಇತಿಹಾಸದಲ್ಲಿ ನಂತರ ಚಳವಳಿ ಇನ್ನೊಂದು ನಡೆದಿಲ್ಲ. ಭಾಷಣ ನಿತ್ಯ ನಿರಂತರವಾಗಿ ಪ್ರತಿದಿನ ಬೆಂಗಳೂರಿನ ಬೀದಿಗಳಲ್ಲಿ ಸಂಜೆ 6 ಗಂಟೆಗೆ ಒಟ್ಟಾಳ ಭಾಷಣ. ಜನ ಜನ ಜನ. ಅದು ಆ ದಿನ ಕನ್ನಡದ ಒಂದು ಅದ್ಭುತವಾದಂಥ ದಿನ. ಇವತ್ತು ಅಂಥ ದಿನ ಬರಕ್ಕೆ ಸಾಧ್ಯ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗೋದು. ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಿಮಗೆ ಫೋನ್ ಮಾಡಿ ಹೇಳ್ತಿದ್ರಂತೆ, ಇಂದಿರಾ ಗಾಂಧಿ ಅವರು ಬರ್ತಾ ಇದ್ದಾರೆ, ನೀವು ಇವತ್ತು ಬಂದ್ ಮಾಡಿಸ್ಬೇಡಿ ಅಂತ. ಇಲ್ಲ, ಅದು ಏನಾಯ್ತು ಅಂತಂದ್ರೆ ಅನೇಕರು ಎಲ್ಲ ಸರ್ಕಾರಗಳು ಬೇಡಿ ಬೇಡಿ ಅಂತ ಹೇಳ್ತಾರೆ. ಒಬ್ಬರೊಬ್ಬರೇ ಎಲ್ಲರೂ ಬಂದೋರಿತಾರೆ, ಇದಾಗುತ್ತಲ್ಲ. ಇಲ್ಲ, ನಾನು ಯಾರ ಮಾತನ್ನು ಕೇಳಲ್ಲ, ಕೇಳಿಲ್ಲ, ಕೇಳಲ್ಲ. ಇದು ಸಿದ್ದರಾಮಯ್ಯನವರು ಹೇಳ್ಬಿಟ್ರು ಒಂದು ಕಡೆ, ವಾಟಾಳ್ ನಾಗರಾಜ್ ಅವರು ಎಲ್ರಿ ನಮ್ಮ ಮಾತುಗಳು ಕೇಳ್ತಾರೆ, ಅದರಿಂದ ಮಾಡ್ಕೊಂಡು ಹೋಗ್ಲಿ ಬಿಡಿ. ಬಂಧುಗಳು ನಿರಂತರವಾಗಿ ಮಾಡಿದ್ವಿ. ಇನ್ ಕೇಸ್ ವಾಟಾಳ್ ನಾಗರಾಜ್ ಅವರು ಇರ್ಲಿಲ್ಲ, ಯಾವುದೇ ಚಳುವಳಿ ಮಾಡ್ಲಿಲ್ಲ ಅಂದ್ರೆ ಕರ್ನಾಟಕ ಏನ್ನ ಕಳ್ಕೊಳ್ತಿತ್ತು? ವಾಟಾಳ್ ನಾಗರಾಜ್ ಇಲ್ದೇ ಏನಾಗ್ತಿತ್ತು ಅಂತ ನನಗಂತೂ ಗೊತ್ತಿಲ್ಲ. ಬೇರೆ ಯಾರು ಹೇಳ್ಬೇಕು ಏನಾಗ್ತಿತ್ತು ಅಂತ. ನೀವು ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಾ ಅಂತ ಕೇಳಿದ್ದೀವಿ ಸರ್. ಅಯ್ಯಯ್ಯೋ, ಈಗ ಹಾರ್ಮೋನಿಯಲ್ಲೇ ಈಗೆಲ್ಲ ಹೇಳಿ ಹಾಡು. ಒಂದು ಹಾಡು ಹೇಳಿ, ಒಂದು 2 ಸಾಲ. ಹಾರ್ಮೋನಿ ತಪಲ ಇರ್ಬೇಕು. ಅಯ್ಯಯ್ಯ, ಅದೇ ಇಲ್ಲಿ ಈಗ ಹಾಡು ಎಲ್ಲಿ ಹೇಳಿ. ನಿಮಗೆ ಈ ಚಳುವಳಿ ಹೋರಾಟ ಅನ್ನೋದು ಯಾಕೆ ಇಷ್ಟ ಆಯಿತು ಅಂತ? ನನ್ನ ರಾಜ್ಯದಲ್ಲಿ ನಮ್ಮವರಿಗಾಗಿ, ನಾಡಿಗಾಗಿ, ನುಡಿಗಾಗಿ ಕೆಲಸ ಮಾಡಬೇಕಾದ್ದು ಕರ್ತವ್ಯ. ಅದು ಎಲ್ಲರೂ ಮಾಡೋಕ್ಕಾಗುತ್ತೋ ಆಗಲೋ ಅದು ಅವ್ರಿಗೆ ಸೇರಿದ್ದು. ನಾನಂತೂ ಮಾಡಲೇಬೇಕು ಅಂತ ಇಡೀ ಜೀವನವೇ ಹೋರಾಟಕ್ಕೆ ಮುಡುಪಾಗಿ ಇಟ್ಟಿದ್ದೇವೆ. ನಿಮ್ಮ ಸ್ವಾತಂತ್ರ್ಯ ಸಿಕ್ಕಿದಾಗ್ಲಿಂದ ಇದ್ದ ಕರ್ನಾಟಕಕ್ಕೂ ಈಗಿನ ಕರ್ನಾಟಕಕ್ಕೂ ರಾಜಕಾರಣಕ್ಕೂ ಏನ್ ವ್ಯತ್ಯಾಸ ಕಾಣ್ತಾ ಇದೆ? ಚೇ 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 ಆಗ ಈಗ ಅದೇ ಬೇರೆ, ಇದೇ ಬೇರೆ. ಎಲ್ಲ ಇತ್ತೀಚೆಗೆ ಇದೆಲ್ಲ ಯಾರೂ ಸರಿಯಿಲ್ಲ. ಶಾಸನ ಸಭೆಗಳು ಸರಿಯಿಲ್ಲ, ವಿಧಾನ ಪರಿಷತ್ ಸರಿಯಿಲ್ಲ, ಶಾಸಕರು ಸರಿಯಿಲ್ಲ, ಮಂತ್ರಿಗಳು ಸರಿಯಿಲ್ಲ, ಲೋಕಸಭಾ ಸದಸ್ಯರು ಸರಿಯಿಲ್ಲ. ರಿಯಲ್ ಎಸ್ಟೇಟು, ಭ್ರಷ್ಟರು ಎಲ್ಲ ಬರ್ತಾ ಇದ್ದಾರೆ. ಕೆಟ್ಟ ಪುಲಿಗಟ್ಟಿದೆ. ಪ್ರಜಾತಂತ್ರ ವ್ಯವಸ್ಥೆ ಹಾಳಾಗ್ತಾ ಇದೆ. ಚುನಾವಣೆ ಹಾಳಾಗ್ತಾ ಇದೆ. ಚುನಾವಣೆಯಲ್ಲಿ ಪಾವಿತ್ರ್ಯತೆ ಉಳಿದಿಲ್ಲ, ಗಾಂಭೀರ್ಯ ಉಳಿದಿಲ್ಲ, ಹಾಳಾಗ್ತಾ ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ಚುನಾವಣೆ ವ್ಯವಸ್ಥೆ ಸರಿ ಹೋಗದೇ ಇದ್ದರೆ ಈ ದೇಶಕ್ಕೆ ಬಹಳ ಅಪಾಯ ಇದೆ. ಮತ್ತು ದೇಶ ನಿಜವಾಗ್ಲೂ ಭಾಳ ಕಣ್ಣೀರಿಡಬೇಕಾದ ಪರಿಸ್ಥಿತಿ ಬರುತ್ತೆ. ಈಗಾಗಲೇ ನಡೀತಾ ಇರತಕ್ಕಂಥ ಚುನಾವಣೆಗಳ ವ್ಯವಸ್ಥೆ ಸರಿಯಿಲ್ಲ, ಭಾಳ ಅಪಾಯಕಾರಿ ಬೆಳವಣಿಗೆ. ಚುನಾವಣೆ ಅನ್ನೋದು ಇದೊಂಥರ ರಾಬ್ರಿ ಆಗಿದೆ. ಸೊ ನಿಮ್ಮ ಬಗ್ಗೆ ಕೊನೆಯದಾಗಿ, ನಿಮ್ಮ ಹತ್ರ ಯಾರಾದರೂ ಕನ್ನಡನ ವರ್ಣನೆ ಮಾಡಿ ಅಂತ ಹೇಳಿದ್ರೆ ನೀವು ಹೇಗೆ ವರ್ಣನೆ ಮಾಡ್ತೀರಿ 2 ಸಾಲಲ್ಲಿ? ವರ್ಣನೆ ಅವ್ರೇನು ಕೇಳಲೇಬೇಕಾಗಿಲ್ಲ, ನನ್ನ ನೋಡಿದ್ರೆ ಗೊತ್ತಾಗುತ್ತಲ್ಲ. ವಾಟಾಳ್ ನಾಗರಾಜ್ ಮಹಾ ಹೋರಾಟಗಾರರು. ಕನ್ನಡ ಅಂದರೆ ವಾಟಾಳ್ ನಾಗರಾಜ್, ವಾಟಾಳ್ ನಾಗರಾಜ್ ಅಂದರೆ ಕನ್ನಡ. ಕನ್ನಡದ ಬಗ್ಗೆ ಒಂದು ಅದ್ಭುತ ಇತಿಹಾಸ ಇದೆ. ಇದೆಲ್ಲ ಕೇಳೋಕೆ ಬಂದವರಿಗೆ ಗೊತ್ತಾಗುತ್ತೆ. ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದೀರಾ ಸರ್, ಧನ್ಯವಾದ. ಆಯ್ತು, ನಮಸ್ಕಾರ.